ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ. ನಾನಿವತ್ತಿನ ದಿನ ಕ್ಯಾಲ್ಶಿಯಂ ದೋಸೆ ಅಂತಲೇ ಅನ್ಬೋದು. ಆ ದೋಸೆ ವಿತ್ತು ಅದ್ರ ಕಾಂಬಿನೇಷನ್ ಆಗಿ ಟೊಮೊಟೊ ಚಟ್ನಿ ಮಾಡೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಬೆಳಿಗ್ಗೆ ದೋಸೆ ಮಾಡ್ಕೋಬೇಕು ಅಂದರೆ ನೈಟು ಒಂದು ಬೌಲ್ಗೆ 1 ಕಪ್ಪು ಹೆಸರು ಕಾಳು, 1 ಕಪ್ಪು ಸೇಮ್ ಮೆಜರ್ಮೆಂಟಲ್ಲಿ 1 ಕಪ್ಪಷ್ಟು ಕಡಲೆಕಾಯಿ ಬೀಜ, ಮತ್ತು ಅದೇ ಕಪ್ಪಲ್ಲಿ ರೇಷನ್ ಅಕ್ಕಿ ಅಂತಾರಲ್ಲ, ಆ ರೇಷನ್ ಅಕ್ಕಿ ಹಾಕ್ಕೊಂಡು ನೀಟಾಗಿ ಆ ಕಾಳುಗಳನ್ನ ತೊಳ್ಕೊಬೇಕಾಗುತ್ತೆ. ಮಾಮೂಲಿ ನಾನು ಹೇಳೋ ಪ್ರಕಾರ ಸ್ವಲ್ಪ ಕಾಳುಗಳಿಗೆ ಔಷಧಿ ಹಾಕಿರ್ತಾರೆ, ಜಾಸ್ತಿ ಹುಳ ಬರಬಾರ್ದು ಅನ್ನೋ ಕಾರಣಕ್ಕೆ, ಮತ್ತು ರೇಷನ್ ಅಕ್ಕಿಗೂ ಹಾಕಿರ್ತಾರೆ. ಹಾಗಾಗಿ ಎರಡರಿಂದ 3 ಸಲಿನೇ ನೀಟಾಗಿ ತೊಳ್ಕೊಂಡು ಆ ನೀರನ್ನ ಬಸಿಬೇಕಾಗುತ್ತೆ. ನಂತರ 4ನೇ ಸಲ ಆ ಕಾಳುಗಳೆಲ್ಲ ಮುಳುಗೋ ಟೈಪು ನೀರು ಹಾಕ್ಕೋಬೇಕಾಗುತ್ತೆ. ಫುಲ್ಲು ನೈಟೆಲ್ಲ ನೆಂದಿದೆ. ಈಗ ನೋಡಿ ಕಾಳುಗಳೆಲ್ಲ ಹರಳಿದೆ. ಈಗ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಬರ್ತೀನಿ. ಈಗ ಎಲ್ಲ ಕಾಳನ್ನು ಹಾಕೋತಾ ಇದ್ದೀನಿ. ಇದೇನು ಅಕಸ್ಮಾತ್ ಬೆಳಿಗ್ಗೆ ನೆನೆಸಿ ನೈಟು ರುಬ್ಕೊಂಡು ಮತ್ತೆ ಮಾರನೆಗೆ ದೋಸೆ ಹಾಕೋ ಅವಶ್ಯಕತೆ ಇಲ್ಲ. ರುಬ್ಬಿದ ತಕ್ಷಣವೇ ದೋಸೆ ಹಾಕ್ಕೋಬೋದು. ತುಂಬಾ ಚೆನ್ನಾಗೂ ಇರುತ್ತೆ ಮತ್ತು ಚೆನ್ನಾಗಿ ದೋಸೆ ಎದ್ದೇಳುತ್ತೆ. ಹಾಗಾಗಿ ಅಥವಾ ಒಂದು 4ರಿಂದ 5 ಅವರ್ಗಳ ಕಾಲನಾದ್ರೂ ನೆನೆಸ್ಕೋಬೇಕಾಗುತ್ತೆ. ಈ ಕಾಳುಗಳನ್ನ ನೆನೆಸ್ಕೊಂಡು ರೆಡಿಯಾಗಿ ನಾವು ದೋಸೆ ಹಾಕ್ಕೋಬೋದು. ಇದು ಹುಕ್ ಬರಬೇಕು, ಹುಳಿ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡಿ ಈಗ ಮತ್ತೆ ಒಂದು ಬೌಲ್ಗೆ ರುಬ್ಬಿರುವಂತಹ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಯಾವುದೇ ಮೊಸರಾಗಲಿ ಸೋಡಾ ಆಗಲಿ ಅವಶ್ಯಕತೆ ಇಲ್ಲ ಹಾಕೋದು, ಯಾಕಂದರೆ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪೊಂದು ಮಾತ್ರ ಹಾಕ್ಕೋಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡು ನೀಟಾಗಿ ಉಪ್ಪೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು ಪೇಪರ್ ಥರ ಮಸಾಲೆ ದೋಸೆ ಥರನಾದ್ರೂ ಹಾಕ್ಕೋಬೋದು, ಇಲ್ಲ ಅಂದರೆ ಸೆಟ್ ದೋಸೆ ಥರ ದಪ್ಪವಾಗಾದ್ರೂ ದೋಸೆ ಹಾಕ್ಕೋಬೋದು. ನಮಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ನಾವು ದೋಸೆನ ಹಾಕ್ಕೋಬೋದು. ಈಗೆಲ್ಲ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದಾಗಿದೆ. ಈಗ ನೋಡಿ ಒಲೆ ಮೇಲೆ ಒಂದು ಹಂಚಿಟ್ಕೊಂಡು ರೆಡಿ ಮಾಡ್ಕೋತೀನಿ. ಈಗ ಬಿಸಿಗೆ ಇಟ್ಕೋತಾ ಇದ್ದೀನಿ. ಈಗ ಹಿಟ್ಟು ರೆಡಿಯಾಗಿದೆ. ನಂತರ ಹಂಚು ಕಾದ ತಕ್ಷಣ ನಾನು ದೋಸೆ ಹಾಕೋತಾ ಇದ್ದೀನಿ. ಇದಂತೂ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹೆಸರು ಕಾಳು ಮತ್ತು ಕಡಲೆಕಾಯಿ ಬೀಜ ಅಂತೂ ತುಂಬಾ ಒಳ್ಳೆಯದು ಅಂತ ಅನ್ಬೋದು. ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೇ ಕಡಲೆಕಾಯಿ ಬೀಜನ ಬಡವರ್ ಬಾದಾಮಿ ಅಂತಲೇ ಅಂತಾರೆ. ಬಾದಾಮಿ ತಿನ್ನೋದು ಒಂದೇ, ಕಡಲೆಕಾಯಿ ಬೀಜ ತಿನ್ನೋದು ಒಂದೇ. ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಕ್ವಿಕ್ಕಾಗೂ ಆಗುತ್ತೆ. ಅಕಸ್ಮಾತ್ ಬೆಳಗ್ಗೆ ಏನಾದರೂ ನೆನೆಸೋದು ದೋಸೆಗೆ ಮರ್ತೋಗ್ಬಿಡ್ತು ಅಂತ ಅಂದರೆ ನೈಟ್ ಈ ರೀತಿ ನೆನೆಸ್ಕೊಂಡು ನೀವು ಬೆಳಗ್ಗೆ ಅಷ್ಟರಲ್ಲಿ ರುಬ್ಕೊಂಡು ದೋಸೆ ರೆಡಿ ಮಾಡ್ಕೋಬೋದು. ಈಗ ದೋಸೆ ಆಲ್ರೆಡಿ ಆಗಿದೆ. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ನಂದಿನಿ ತುಪ್ಪ ಟೇಸ್ಟು ಡಬಲ್ ಆಗುತ್ತೆ ಅಂತಲೇ ಅನ್ಬೋದು. ಅಥವಾ ಎಣ್ಣೆನಾದರೂ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಕೊಬ್ಬರಿ ಎಣ್ಣೆ ಹಾಕಿದ್ರೂ ತುಂಬಾ ಒಳ್ಳೆಯದು ಒಟ್ಟಿನಲ್ಲಿ. ಈಗ ದೋಸೆ ರೆಡಿಯಾಗಿದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಇದಂತೂ ವಾರದಲ್ಲಿ 2ರಿಂದ ಅಥವಾ 1 ಸಲಿನಾದ್ರೂ ಈ ದೋಸೆನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು ಒಟ್ಟಿನಲ್ಲಿ. ಮತ್ತು ಇದ್ರ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿನ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ನೀವು ಕಾಯಿನಲ್ಲಿ ಟೊಮೊಟೊ ಕಾಯಿನಲ್ಲೂ ಚಟ್ನಿ ಮಾಡ್ಕೋಬೋದು, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಾನು ಇವತ್ತಿನ ದಿನ ಹಣ್ಣಾಗಿರೋ ಟೊಮೊಟೊನಲ್ಲಿ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಟೊಮೊಟೊ ಹಣ್ಣಿನ ಥರನೇ ರೆಡ್ ಆಗಿ ತುಂಬಾ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ಅನ್ಬೋದು. ಮತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ಟೊಮೊಟೊ ಚಟ್ನಿಗೂ ಮತ್ತು ಹಣ್ಣಾಗಿರೋ ಟೊಮೊಟೊ ಹಣ್ಣಿಗೂ ಚಟ್ನಿಗೂ ತುಂಬ ವ್ಯತ್ಯಾಸ ಇರುತ್ತೆ, ಮತ್ತು ಟೇಸ್ಟು ಅಷ್ಟೇ ತುಂಬ ವ್ಯತ್ಯಾಸ ಇರುತ್ತೆ. ಈಗ ಟೊಮೊಟೊ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಬಾಣಲಿ ಅಂದರೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೋಬೇಕಾಗುತ್ತೆ. ಉದ್ದಿನಬೇಳೆ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ನಾವು ಒಂದು ಪಾತ್ರೆಗೆ ಅಂದರೆ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ, ಯಾಕಂದರೆ ಅದು ಸ್ವಲ್ಪ ಬಿಸಿ ಇರುತ್ತಲ್ಲ, ಹಾರಬೇಕಲ್ಲ, ಹಾಗಾಗಿ. ನಂತರ ಅದೇ ಬಾಣಲಿಗೆ ನಾನು ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ.
ಆ ಎಣ್ಣೆ ಕಾದ ನಂತರ ಒಂದು 8ರಿಂದ 9 ಒಣಮೆಣ್ಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ತುಂಬಾ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ನಿಮಗೆ ಖಾರನೂ ಬೇಕು ಅಂತ ಅಂದರೆ ಅದೊಂದು ಅರ್ಧ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಅರ್ಧ, ಆ ರೀತಿಯೂ ತೊಗೋಬೋದು. ಒಂದು 5 ತೊಗೊಂಡು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಅದು ತೀರಾ ಜಾಸ್ತಿ ಸೀಸ್ಬಾರ್ದು ಮೆಣಸಿನ್ಕಾಯಿನ. ನಂತರ ಈಗ ಇದನ್ನು ಸುಧಾ ಸೇಮು ನಾವು ಉದ್ದಿನಬೇಳೆ ಹಾಕ್ಕೊಂಡಿದ್ವಲ್ಲ, ಆ ಉದ್ದಿನಬೇಳೆಗೇ ಹಾಕೋತಾ ಇದ್ದೀನಿ, ಸ್ವಲ್ಪ ಆರಲಿ ಅನ್ನೋ ಕಾರಣಕ್ಕೆ. ನಂತರ ಅದೇ ಬಾಣಲಿನಲ್ಲಿ ಒಂದು 4ರಿಂದ 5 ಟೊಮೊಟೊನ ಕಟ್ ಮಾಡಿ ಟೊಮೊಟೊನ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮೊಟೊ ಎಲ್ಲ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಒಂದು 3ರಿಂದ 4 ನಿಮಿಷದಷ್ಟರಲ್ಲೇ ಸಾಫ್ಟ್ ಆಗುತ್ತೆ ಟೊಮೊಟೊ. ಯಾಕಂದರೆ ಈ ರೀತಿ ಮಾಡೋದ್ರಿಂದ ಬೇಗ ಕೆಡೋದಿಲ್ಲ. ಈ ಮಾಮೂಲಿ ಕಾಯಿ ಚಟ್ನಿ ಎಲ್ಲ ಮಾಡಿದಾಗ ಬೇಗ ಕೆಟ್ಟೋಗುತ್ತಲ್ಲ, ಆ ರೀತಿ ಆಗೋದಿಲ್ಲ ಈ ರೀತಿ ಹುರ್ಕೊಳ್ಳೋದ್ರಿಂದ. ನಂತರ ಅದೇ ಟೊಮೊಟೊ ಹುರ್ಕೋತಾ ಇದ್ನಲ್ಲ, ಅದೇ ಇದಕ್ಕೆ ನಾನು ಒಂದು 2ರಿಂದ 3 ಸ್ಪೂನಷ್ಟು ಕಾಯಿ ಹಾಕ್ಕೋತಾ ಇದ್ದೀನಿ, ಹಸಿ ಕಾಯಿನ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಬಾಡ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಇದು ಫ್ರೈ ಎಲ್ಲ ಆಗಿದೆ. ಇದೊಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನಾವು. ಆ ಟೊಮೊಟೊ ಬಿಸಿ ಇರೋದ್ರಿಂದ ತಣ್ಣಗಾಗೋದಕ್ಕೆ ಬಿಡೋಣ. ಮತ್ತು ಈಗ ಇನ್ನೊಂದು ಸೈಡು ನಾನು ಉದ್ದಿನಬೇಳೆ ಮತ್ತು ಮೆಣಸಿನ್ಕಾಯಿನ ಒಂದು ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊತೀನಿ ಮೊದಲನೇದಾಗಿ. ಈಗ ಪೌಡರ್ ಮಾಡ್ಕೊಂಡು ಬರೋಣ. ಯಾಕಂದರೆ ಟೊಮೊಟೊ ಎಲ್ಲ ಹಾಕ್ಬಿಟ್ಟೆ ನೀಟಾಗಿ ಅದು ಪೌಡರ್ ಆಗೋಲ್ಲ ಅನ್ನೋ ಕಾರಣಕ್ಕೆ ಇವೆರಡು ಪದಾರ್ಥನ ಪೌಡರ್ ಮಾಡ್ಕೊಂಡಾಗಿದೆ. ಈಗ ಅದೇ ಪೌಡರ್ಗೆ ನಾನು ಟೊಮೊಟೊ ಆರೋದಕ್ಕೆ ಇಟ್ಟಿದ್ನಲ್ಲ, ಆ ಟೊಮೊಟೊನ ಹಾಕೋತಾ ಇದ್ದೀನಿ. ಆ ಟೊಮೊಟೊ, ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಈ 3 ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. ನಂತರ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು 1 ಸ್ಪೂನಷ್ಟು ಬೆಲ್ಲ ಹಾಕ್ಕೋಬೇಕು. ಹುಣಸೆಹಣ್ಣು ಮತ್ತು ಬೆಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪನೇ ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದ ತಕ್ಷಣ ನಾವು ರುಬ್ಕೊಂಡು ಬರಬೇಕಾಗುತ್ತೆ. ಸ್ವಲ್ಪ ನೈಸಾಗಿ ರುಬ್ಬಿದ್ರೇ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು. ಈಗ ನೋಡಿ, ಟೊಮೊಟೊ ಚಟ್ನಿ ರೆಡಿಯಾಗಿದೆ. ಟೊಮೊಟೊ ಥರನೇ ರೆಡ್ಡಾಗಿ ಕಾಣಿಸುತ್ತೆ ಅಂತ ಅನ್ಬೋದು. ನಂತರ ಈಗ ನಾನೊಂದು ಕಪ್ಗೆ ಹಾಕ್ಕೋತಾ ಇದ್ದೀನಿ, ಅಂದರೆ ಒಂದು ಬಾಕ್ಸ್ಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಈಗೆಲ್ಲ ಚಟ್ನಿ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಇನ್ನೊಂದು ಸೈಡು ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ. ಆ ಎಣ್ಣೆ ಕಾದ ನಂತರ ನಾನಿಲ್ಲಿ 1 ಟೀ ಸ್ಪೂನಷ್ಟು ಸಾಸಿವೆ, ನಂತರ ಒಂದು 2ರಿಂದ 3 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕೋತಾ ಇದ್ದೀನಿ. ಈ ರೀತಿ ಮುರಿದು ಹಾಕ್ಕೊಳ್ಳೋದ್ರಿಂದ ಬೀಜ ಎಲ್ಲ ಹಾಗೇ ಇರುತ್ತೆ, ಆ ಖಾರನೂ ಸ್ವಲ್ಪ ಬರುತ್ತೆ. ನಾವು ಮುರ್ಕೊಂಡು ಏನಾದ್ರು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಬಿಟ್ರೆ ಬೀಜ ಎಲ್ಲ ಕೆಳಗಡೆ ಇರುತ್ತೆ, ಮೇಲ್ಗಡೆ ಮಾತ್ರ ಒಣಮೆಣ್ಸಿನ್ಕಾಯಿ ಇರುತ್ತೆ. ನಂತರ ಈಗ ನಾನು ಅದಕ್ಕೇ 1-2 ಕರಿಬೇವು ಹಾಕ್ಕೋತಾ ಇದ್ದೀನಿ. ಕರಿಬೇವು ಹಾಕಿದ ತಕ್ಷಣ ಅದ್ರ ಘಮನೇ ಬೇರೆ ಆಗುತ್ತೆ ಅಂತಲೇ ಅನ್ಬೋದು, ಅಷ್ಟು ಘಮ ಸ್ಮೆಲ್ ಇರುತ್ತೆ ಒಟ್ಟಿನಲ್ಲಿ. ನಂತರ ಈಗ ಒಗ್ಗರಣೆ ಎಲ್ಲ ಆಗಿದೆ. ಈಗ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡಿರೋದನ್ನು ಹಾಕ್ಕೋತಾ ಇದ್ದೀನಿ. ಈಗ ಕ್ಯಾಲ್ಶಿಯಂ ದೋಸೆಗೆ ಚಟ್ನಿ ರೆಡಿ ಆಯಿತು ಅಂತಲೇ ಅನ್ಬೋದು. ಟೊಮೊಟೊ ಚಟ್ನಿ ಅಂದರೆ ಹಣ್ಣಿಂದು ಟೊಮೊಟೊ ಚಟ್ನಿ ರೆಡಿ ಆಯಿತು ಅಂತಲೇ ಅನ್ಬೋದು. ಇದಂತೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಬೋದು. ಮತ್ತು ಕಾಯಿ ಟೊಮೊಟೊ ಚಟ್ನಿನೇ ಬೇರೆ ಟೇಸ್ಟ್ ಇರುತ್ತೆ, ಇದೇ ಬೇರೆ ಟೇಸ್ಟ್ ಇರುತ್ತೆ ಒಟ್ಟಿನಲ್ಲಿ. ಈಗ ದೋಸೆ ಸರ್ವ್ ಮಾಡ್ಕೊಂಡಿದ್ದಾಗಿದೆ. ಈಗ ಚಟ್ನಿನ ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ಒಂದು ದೋಸೆ ಎಷ್ಟನ್ನೇ ತಿಂತೀವಿ ಅಂತ ಅನ್ಬೋದು, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೀವೂ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಕಸ್ಮಾತ್ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ ಮತ್ತು ಆದಷ್ಟು ಫ್ರೆಂಡ್ಗಳಿಗೆ ಶೇರ್ ಮಾಡಿ.
ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಚಿಕ್ಕದಾಗಿ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.